ಮಿತ್ರರೇ ನಮಸ್ಕಾರ. ಮಿತ್ರರೇ, ರತನ್ ಟಾಟಾ ನಮ್ಮನ್ನೆಲ್ಲ ಅಗಲಿ ನಾಳೆಗೆ 1 ವರ್ಷ ಆಗ್ತಾ ಇದೆ. ಅಂದರೆ ಅಕ್ಟೋಬರ್ 9, 2024 ರತನ್ ಟಾಟಾ ದೈವಾಧೀನರಾದರು. ಅದಾಗಿ ಇನ್ನೂ 1 ವರ್ಷ ಕಳೀತಾ ಇಲ್ಲ. ಅಷ್ಟರಲ್ಲಾಗಲೇ ಟಾಟಾ ಸಮೂಹದಲ್ಲಿ ಬಿರುಗಾಳಿ ಎದ್ದಿದೆ. ಅಧಿಕಾರಕ್ಕಾಗಿ ಒಳಜಗಳ ಆರಂಭಗೊಂಡಿದೆ. ಯಾವಾಗ ರತನ್ ಟಾಟಾ ನಿಧನರಾದರೋ ಆಗಲೇ ಇಡೀ ದೇಶಕ್ಕೊಂದು ಪ್ರಶ್ನೆ ಇತ್ತು. ರತನ್ ಟಾಟಾರಷ್ಟು ಸಮರ್ಥವಾಗಿ ಇನ್ಯಾರು ಈ ಕಂಪನಿಯನ್ನು ಮುನ್ನಡೆಸ್ತಾರೆ, ಇದು ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬ ಭಾರತೀಯನಿಗೂ ಬಂದಿತ್ತು. ಆ ಸಂದರ್ಭದಲ್ಲಿ ನೋವೆಲ್ ಟಾಟಾ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದರು. ಹೇಗೋ ನಡೆದುಕೊಂಡು ಹೋಗ್ತಾ ಇತ್ತು. ಏನು ಭಿನ್ನಮತಗಳು ಎದ್ದು ಕಾಣ್ತಾ ಇರಲಿಲ್ಲ. ಆದರೆ ಈಗ ಮಿತ್ರರೇ, ಬಹಳ ದೊಡ್ಡ ಪ್ರಮಾಣದಲ್ಲಿ ಭಿನ್ನಮತ ಶುರುವಾಗಿದೆ. ಟಾಟಾ ಕಂಪನಿಯನ್ನು ಯಾರೋ ಹೈಜಾಕ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅನ್ನುವ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಈ ಪ್ರಕರಣ ಬಹಳ ತೀವ್ರವಾಗಿದೆ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂತಂದರೆ, ಕೇಂದ್ರ ಸರ್ಕಾರ ಇಲ್ಲಿ ಮಧ್ಯಪ್ರವೇಶ ಮಾಡಿದೆ. ಟಾಟಾ ಒಂದು ಪ್ರೈವೇಟ್ ಕಂಪನಿ, ಪ್ರೈವೇಟ್ ಸೆಕ್ಟರ್ಗೆ ಸೇರಿದಂಥದ್ದು. ಅದಕ್ಕೂ ಕೇಂದ್ರ ಸರ್ಕಾರಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧವೇ ಇಲ್ಲ. ಆದರೂ ಸಹ ನರೇಂದ್ರ ಮೋದಿ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಿದೆ. ಗೃಹ ಸಚಿವ ಅಮಿತ್ ಶಾ ಮತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಟಾಟಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ನೋವೆಲ್ ಟಾಟಾ ಹಾಗೆ ಟಾಟಾ ಬೋರ್ಡ್ನ ಚೇರ್ಮನ್ ಆದಂತಹ ಚಂದ್ರಶೇಖರನ್ ಇಬ್ಬರೂ ಕೂಡ ಭೇಟಿಯಾಗಿದ್ದಾರೆ. ಹಾಗಾದರೆ ಟಾಟಾ ಸಮೂಹದಲ್ಲಿ ಎದ್ದಿರುವಂತಹ ಈ ಭಿನ್ನಮತ ಏನು, ಯಾಕೋಸ್ಕರವಾಗಿ ಇದು ಶುರುವಾಯಿತು, ಇದರಿಂದ ಏನು ಪರಿಣಾಮ ಆಗುತ್ತೆ, ಕೇಂದ್ರ ಸರ್ಕಾರ ಯಾಕೆ ಮಧ್ಯಪ್ರವೇಶ ಮಾಡಿದೆ, ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಗೆ ಅನಿಸ್ಬಹುದು ಯಾವುದೋ ಒಂದು ಕಂಪನಿಯಲ್ಲಿ ಏನೋ ವ್ಯತ್ಯಾಸ ಆದರೆ ಅದಕ್ಕೆ ನಮಗೆ ಏನು ಸಂಬಂಧ ಅಂತ. ಮಿತ್ರರೇ, ಇವತ್ತು ಟಾಟಾವನ್ನು ನಾವು ಒಂದು ಕಂಪನಿ, ಅದು ಪ್ರೈವೇಟ್ ಸೆಕ್ಟರ್ನದ್ದು ಹೀಗೆ ಯೋಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಟಾಟಾ ಅನ್ನುವಂಥದ್ದು ಬೃಹತ್ ಆಲದ ಮರವಾಗಿ ಬೆಳೆದುಕೊಂಡಿದೆ. ಅದರ ಬೇರು, ರಂಬೆ, ಕೊಂಬೆಗಳು ವಿಶಾಲವಾಗಿ ಹರಡಿದೆ. ಅದನ್ನು ಆಶ್ರಯಿಸಿ ಅನೇಕರು ಬದುಕು ಸಾಗಿಸ್ತಾ ಇದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಟಾಟಾ ಭಾರತದ ಎಕಾನಮಿಯ ಬೆನ್ನೆಲುಬಾಗಿದೆ. ಈ ಎಲ್ಲ ವಿವಾದದ ಕುರಿತಾಗಿ ಸ್ವಲ್ಪ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟಾಟಾ ಈ ಹೆಸರು ಗೊತ್ತಿಲ್ಲದಂತಹ ಭಾರತೀಯ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟಿಗೆ ಟಾಟಾ ಮನೆ ಮಾತಾಗಿದೆ. ಯಾಕೆ ಕೇಳಿದ್ರೆ, ಇವರು ಟೀ ಪುಡಿಯನ್ನು ತಯಾರಿಸ್ತಾರೆ, ಇನ್ನೊಂದು ಕಡೆ ಡಿಫೆನ್ಸ್ ಸೆಕ್ಟರ್ನಲ್ಲೂ ಕೆಲಸ ಮಾಡ್ತಾರೆ, ಒಂದು ಕಡೆ ಹೋಟೆಲ್ ಉದ್ಯಮವನ್ನು ನಡೆಸ್ತಾರೆ, ಇನ್ನೊಂದು ಕಡೆ ಸಾಫ್ಟ್ವೇರ್ ಉದ್ಯಮವನ್ನು ಕೂಡ ನಡೆಸ್ತಾರೆ. ಅಂದರೆ ಟಾಟಾ ಇಲ್ಲದಂತಹ ಜಾಗವೇ ಇಲ್ಲ. ಎಲ್ಲವುದನ್ನು ಟಾಟಾ ಆಕ್ರಮಿಸಿಕೊಂಡಿದೆ. ಈ ದೇಶದಲ್ಲಿ ಕಾನೂನುಬದ್ಧವಾಗಿ ಅವರು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಟಾಟಾದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದು ದೇಶದ ಎಕಾನಮಿಗೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ, ದೇಶದ ಜನರ ಮೇಲೆ ಪರಿಣಾಮ ಬೀರುತ್ತೆ. ರತನ್ ಟಾಟಾ ಬದುಕಿರುವವರೆಗೂ ಕೂಡ ಟಾಟಾ ಬಗ್ಗೆ ಯಾರಿಗೂ ಅಪನಂಬಿಕೆಯೇ ಇರಲಿಲ್ಲ. ಟಾಟಾ ಅಂತಂದ್ರೆ ನಂಬಿಕೆ. ದೇಶಕ್ಕೆ ಕೆಡುಕಾಗುವಂತಹ ಅಥವಾ ದೇಶದ ಜನರಿಗೆ ಕೆಡುಕಾಗುವಂತಹ ಯಾವುದೇ ನಿರ್ಧಾರವನ್ನ ಟಾಟಾ ಕೈಗೊಳ್ಳೋದಿಲ್ಲ ಅನ್ನುವಂತಹ ಒಂದು ದೃಢವಾದ ನಂಬಿಕೆ ಇಡೀ ದೇಶಕ್ಕಿತ್ತು. ಆದರೆ ರತನ್ ಟಾಟಾ ನಂತರ ಒಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಟ್ಟಿದೆ. ಅದನ್ನು ಯಾರು ಫುಲ್ಫಿಲ್ ಮಾಡ್ತಾರೆ, ಯಾರು ಆ ಸ್ಥಾನವನ್ನು ಆಕ್ರಮಿಸಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಈಗಲೂ ಸಹ ಸಾಕಷ್ಟು ಕನ್ಫ್ಯೂಷನ್ ಇದೆ. ನೋವೆಲ್ ಟಾಟಾ, ರತನ್ ಟಾಟಾ ಅವರ ಮಲ ಸಹೋದರ, ರತನ್ ಟಾಟಾ ಅವರ ತಂದೆಯ 2ನೇ ಹೆಂಡತಿಯ ಮಗ ಅವರು. ಆ ನೋವೆಲ್ ಟಾಟಾನೇ ಈಗ ಟಾಟಾ ಟ್ರಸ್ಟ್ನ ಚೇರ್ಮನ್ ಆಗಿದ್ದಾರೆ. ಆದರೆ ಇವರು ರತನ್ ಟಾಟಾರಂತೆ ಯೋಚಿಸ್ತಾ ಇಲ್ಲ. ಸ್ವಲ್ಪ ಏನೋ ವ್ಯತ್ಯಾಸ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಟಾಟಾ ಉದ್ಯಮದಲ್ಲಿ ಬಿರುಗಾಳಿ ಎದ್ದಿದೆ. ಹಾಗಾದ್ರೆ ಏನಾಗ್ತಾ ಇದೆ? ಈ ಎಲ್ಲ ಗೊಂದಲಗಳು ಶುರುವಾಗಿದ್ದೆಲ್ಲಿ ನೋಡೋದಾದ್ರೆ ಮಿತ್ರರೇ, ಟಾಟಾ ಕಂಪನಿ ಟಾಟಾ ಫ್ಯಾಮಿಲಿಯ ಮಾಲೀಕತ್ವದ್ದು ಅಂತ ಅನೇಕರು ಅಂದುಕೊಂಡಿದ್ದಾರೆ. ಆದರೆ ಇವತ್ತು ಆ ರೀತಿಯ ಪರಿಸ್ಥಿತಿ ಇಲ್ಲ. ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಕುಟುಂಬಕ್ಕಾಗಲಿ ಒಬ್ಬ ವ್ಯಕ್ತಿಗಾಗಲಿ ಹಿಡಿತಾ ಇಲ್ಲ. ಆ ರೀತಿಯಾದಂತಹ ವ್ಯವಸ್ಥೆಯನ್ನು ರತನ್ ಟಾಟಾ ತಾನು ಬದುಕಿರುವಾಗಲೇ ನಿರ್ಮಿಸಿಟ್ಟು ಹೋಗಿದ್ದಾರೆ. ಈ ಟಾಟಾ ಸಾಮ್ರಾಜ್ಯದಲ್ಲಿ 2 ಇಂಪಾರ್ಟೆಂಟ್ ಭಾಗಗಳು. ಒಂದು ಟಾಟಾ ಸನ್ಸ್, ಇನ್ನೊಂದು ಟಾಟಾ ಟ್ರಸ್ಟ್. ರತನ್ ಟಾಟಾ ಏನ್ ನಿಯಮ ಮಾಡಿಟ್ಟಿದ್ದಾರೆ ಅಂತಂದ್ರೆ, ಈ ಎರಡನ್ನೂ ಕೂಡ ಒಬ್ಬರೇ ನಿರ್ವಹಿಸುವಂತಿಲ್ಲ. ಅಂದ್ರೆ ಟಾಟಾ ಸನ್ಸ್ಗೂ ಒಬ್ಬರೇ ಮುಖ್ಯಸ್ಥರು, ಟಾಟಾ ಟ್ರಸ್ಟ್ಗೂ ಕೂಡ ಒಬ್ಬರೇ ಮುಖ್ಯಸ್ಥರು. ಈ ರೀತಿಯಾಗಿ ಆಗುವಂತಿಲ್ಲ ಅಂತೇಳಿ ಒಂದು ನಿಯಮ ಮಾಡಿಟ್ಟಿದ್ದಾರೆ. ಇದೇ ಕಾರಣದಿಂದಾಗಿ ಟಾಟಾ ಸನ್ಸ್ನ ಮುಖ್ಯಸ್ಥರಾಗಿ ಚಂದ್ರಶೇಖರನ್ ಇದ್ದಾರೆ, ಟಾಟಾ ಟ್ರಸ್ಟ್ನ ಮುಖ್ಯಸ್ಥರಾಗಿ ನೋವೆಲ್ ಟಾಟಾ ಇದ್ದಾರೆ. ಆದ್ರೆ ಈಗ ನೋವೆಲ್ ಟಾಟಾಗೆ ಏನು ಅನಿಸೋದಕ್ಕೆ ಶುರುವಾಗಿದೆ ಅಂತಂದ್ರೆ, ಕಂಪನಿಯಲ್ಲಿ ನನ್ನ ಹಿಡಿತ ಬಹಳ ಸೀಮಿತವಾಗಿದೆ ಹೀಗಂತ ಅವ್ರಿಗೆ ಅನಿಸೋದಕ್ಕೆ ಶುರುವಾಗಿರಬಹುದು. ಇದೇ ಕಾರಣದಿಂದ ಅವರು ಒಂದಷ್ಟು ಚೇಂಜಸ್ಗೆ ಮುಂದಾಗಿದ್ದಾರೆ. ಅಂದ್ರೆ ಕಂಪನಿಯಿಂದ ಕೆಲವರನ್ನ ಹೊರ ಹಾಕುವಂತದ್ದು, ಕೆಲ ಹುದ್ದೆಗಳನ್ನು ಬದಲಾಯಿಸುವಂತದ್ದು, ಇದಕ್ಕೆಲ್ಲ ನೋವೆಲ್ ಟಾಟಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಇದೇ ಕಾರಣದಿಂದಾಗಿ ಟಾಟಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ನೋವೆಲ್ ಟಾಟಾಗೂ ಟಾಟಾ ಸನ್ಸ್ನ ಅಧ್ಯಕ್ಷರಾದಂತಹ ಚಂದ್ರಶೇಖರನ್ಗೂ ಗುದ್ದಾಟ ಶುರುವಾಗಿದೆ, ಮುಸುಕಿನ ಗುದ್ದಾಟ. ಇದು ಯಾವ ಹಂತವನ್ನು ರೀಚ್ ಆಗಿದೆ ಅಂತಂದ್ರೆ, ಈ ಟಾಟಾ ಸನ್ಸ್ ಇದೆಯಲ್ಲ, ಅದನ್ನು ಕಂಪ್ಲೀಟ್ ಆಗಿ ನಿರ್ವಹಿಸುವಂತಹದ್ದು ಟಾಟಾ ಬೋರ್ಡ್. ಅದರಲ್ಲಿ 9 ಜನ ಸದಸ್ಯರಿರ್ತಾರೆ. ಟಾಟಾ ಸನ್ಸ್ನ ಅಧ್ಯಕ್ಷರು ಯಾರಾಗಬೇಕು, ಉಪಾಧ್ಯಕ್ಷರು ಯಾರಾಗಬೇಕು, ಬೋರ್ಡ್ನ ಮೆಂಬರ್ಸ್ ಯಾರಾಗಿರಬೇಕು, ಇದೆಲ್ಲದನ್ನು ನಿರ್ಧಾರ ಮಾಡುವಂತಹದ್ದು ಈ 9 ಸದಸ್ಯರ ಬೋರ್ಡ್. ಈ 9 ಸದಸ್ಯರು ಇರಬೇಕಾದಂತಹ ಬೋರ್ಡ್ನಲ್ಲಿ ಸದ್ಯ 2 ನಿವೃತ್ತರಾಗಿದ್ದಾರೆ. ಹೀಗಾಗಿ ಇದರ ಸಂಖ್ಯೆ 7ಕ್ಕೆ ಕುಸಿದಿದೆ. ಕಳೆದ ಸೆಪ್ಟೆಂಬರ್ 11ನೇ ತಾರೀಕು ಏನಾಯಿತು ಅಂತಂದರೆ, ಈ ಬೋರ್ಡ್ ಒಂದು ಮೀಟಿಂಗ್ ಸೇರುತ್ತೆ. ಅಲ್ಲೊಂದು ತೀರ್ಮಾನಕ್ಕೆ ಬರಲಾಗುತ್ತೆ. ವಿಜಯ್ ಸಿಂಗ್ ಅನ್ನುವಂಥ ಬೋರ್ಡ್ನ ಸದಸ್ಯರನ್ನು ಹೊರಹಾಕಬೇಕು, ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಅಂದರೆ ಬೋರ್ಡ್ನ ರಿಷಫಲ್ ಮಾಡೋದಕ್ಕೆ ಮೊದಲ ಪ್ರಯತ್ನ ಆರಂಭವಾಗುತ್ತೆ. ಆದರೆ ಇದು ಅಷ್ಟು ಸುಲಭವಾಗಿರೋದಿಲ್ಲ. ಬೋರ್ಡ್ನ ಒಳಗೆ ವಿರೋಧ ವ್ಯಕ್ತವಾಗುತ್ತೆ. ನೋವೆಲ್ ಟಾಟಾ ಕೂಡ ಈ ಬೋರ್ಡ್ನ ಸದಸ್ಯರೇ, ಅಂದರೆ 9 ಜನ ಇದ್ದಾರಲ್ಲ, ಇದರಲ್ಲಿ ನೋವೆಲ್ ಟಾಟಾ ಕೂಡ ಒಬ್ಬ ಸದಸ್ಯರೇ.
ಅವರು ವಿಜಯ್ ಸಿಂಗ್ ಪರವಾಗಿ ಮತ ಹಾಕ್ತಾರೆ. ಉಳಿದಂತೆ ಟಾಟಾ ಸನ್ಸ್ನ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಇರಬಹುದು ಮತ್ತು ಉಳಿದಂತಹ 3 ಸದಸ್ಯರು ವಿಜಯ್ ಸಿಂಗ್ ಅವರನ್ನು ತೆಗೆದುಹಾಕಬೇಕು ಅಂತ ವೋಟಿಂಗ್ ಮಾಡ್ತಾರೆ. ಈ ವಿಜಯ್ ಸಿಂಗ್ ತೀರಾ ಪ್ರಭಾವಿ ವ್ಯಕ್ತಿ. ಇವರು ಟಾಟಾ ಟ್ರಸ್ಟ್ನ ಉಪಾಧ್ಯಕ್ಷರು ಕೂಡ ಹೌದು. ಆದರೆ ಬೋರ್ಡ್ನ ಒಳಗೆ ಇವರಿಗೆ ಬಹುಮತದ ಕೊರತೆಯಿಂದಾಗಿ ಇವರನ್ನು ಉಚ್ಚಾಟನೆ ಮಾಡಲಾಗುತ್ತೆ. ಅವರ ಅಧಿಕಾರವನ್ನು ಕಳೆದುಕೊಳ್ತಾರೆ. ಅಲ್ಲೇ ಈ ವಿವಾದ ಹೊಗೆಯಾಡೋದಕ್ಕೆ ಶುರುವಾಗಿದ್ದು. ನೋವೆಲ್ ಟಾಟಾಗೆ ಏನು ಅನಿಸೋದಕ್ಕೆ ಶುರುವಾಗುತ್ತೆ ಅಂತಂದ್ರೆ, ನನ್ನ ಬೆಂಬಲಿಗರನ್ನ ಬೋರ್ಡ್ನಿಂದ ತೆಗೆದು ಹಾಕಲಾಗ್ತಾ ಇದೆ, ಚಂದ್ರಶೇಖರನ್ ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ ನೋವೆಲ್ ಟಾಟಾಗೆ ಅನಿಸೋದಕ್ಕೆ ಶುರುವಾಗುತ್ತೆ. ಇದರ ನಡುವೆ ಇನ್ನೊಂದು ಬೆಳವಣಿಗೆ ಏನಾಗುತ್ತೆ ಅಂತಂದ್ರೆ, ಈ TVS ಇದೆಯಲ್ಲ, ಇದರ ಮುಖ್ಯಸ್ಥ ಶ್ರೀನಿವಾಸನ್ ಕೂಡ ಟಾಟಾ ಸನ್ಸ್ ಬೋರ್ಡ್ನ ಸದಸ್ಯ. ಅವರನ್ನೂ ಕೂಡ ಉಚ್ಚಾಟಿಸುವಂತಹ ಪ್ರಯತ್ನಗಳ ಆರಂಭವಾಗಿದೆ ಎನ್ನುವಂಥ ಸುದ್ದಿ ಹರಿದಾಡುತ್ತೆ. ಇದಾಗ್ತಿದ್ದ ಹಾಗೆ ಈ ಭಿನ್ನಮತ ಇನ್ನಷ್ಟು ಸ್ಫೋಟಗೊಳ್ಳುತ್ತೆ. ಅಂದರೆ ನೋವೆಲ್ ಟಾಟಾಗೆ ಕ್ಲಿಯರ್ ಆಗುತ್ತೆ, ಬೋರ್ಡ್ನಲ್ಲಿ ನನ್ನ ಕಂಟ್ರೋಲ್ ತಪ್ತಾ ಇದೆ ಅಂತ. ಹೀಗಾಗಿ ನೋವೆಲ್ ಟಾಟಾ ಏನು ಪ್ಲಾನ್ ಮಾಡ್ತಾರೆ ಅಂತಂದ್ರೆ, ಟಾಟಾ ಸನ್ಸ್ನ ಚೇರ್ಮನ್ ಆಗಿರುವಂತಹ ಚಂದ್ರಶೇಖರನ್ ಅವರನ್ನೇ ಅಧಿಕಾರದಿಂದ ಇಳಿಸುವಂತಹ ಪ್ರಯತ್ನ ಆರಂಭಿಸ್ತಾರೆ. ನೋವೆಲ್ ಟಾಟಾ ವಾದ ಏನು ಕೇಳಿದ್ರೆ, ಚಂದ್ರಶೇಖರನ್ ಅವರಿಗೆ ವಯಸ್ಸಾಗಿದೆ, ಅವರಿಗೆ 67 ವರ್ಷ ಆಗಿದೆ. ಅವರು 3ನೇ ಅವಧಿಗೆ ಅಧ್ಯಕ್ಷರಾಗೋದಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಅಧ್ಯಕ್ಷರಾಗೋದು ಬೇಡ. ಟಾಟಾ ಸ್ಟ್ರಕ್ಚರ್ ಅಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಬೇಕು. ಈ ಅಧ್ಯಕ್ಷ ಹುದ್ದೆಯೇ ಬೇಡ, CEO ನೇಮಕ ಮಾಡಬೇಕು. ಈಗ ಮೈಕ್ರೋಸಾಫ್ಟ್ ಇದೆ, ಗೂಗಲ್ ಇದೆ, ಇಲ್ಲೆಲ್ಲ CEO ಕಲ್ಚರ್ ಇದೆ. ನಮ್ಮಲ್ಲೂ ಕೂಡ ಅದೇ ಕಲ್ಚರನ್ನು ತರಬೇಕು. ಒಂದು ಕಡೆ CEO ಪ್ರಮುಖರಾಗಿದ್ದರೆ ನಂತರ ಡೆಪ್ಯೂಟಿ CEO ಇರ್ತಾರೆ, ಅದಾದ ಬಳಿಕ MD ಇರ್ತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್. ಆ ರೀತಿಯಾದಂತಹ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ತರಬೇಕು ಅಂತ ನೋವೆಲ್ ಟಾಟಾ ಒಂದು ಪ್ರಪೋಸಲ್ ಮುಂದಿಡ್ತಾರೆ. ಇದಕ್ಕೆ ಮಿತ್ರರೇ, ಚಂದ್ರಶೇಖರನ್ ಇರಬಹುದು, ಅವರ ಬೆಂಬಲಿಗರು ಒಪ್ಪೋದಿಲ್ಲ. ಇಲ್ಲಿ ಗುಂಪುಗಾರಿಕೆ ಜಾಸ್ತಿ ಆಗ್ಬಿಡುತ್ತೆ. ಟಾಟಾ ಟ್ರಸ್ಟ್ನಲ್ಲಿರುವಂತಹ ಟ್ರಸ್ಟಿಗಳಲ್ಲೂ ಕೂಡ ಚಂದ್ರಶೇಖರನ್ ಬೆಂಬಲಿಗರಿದ್ದಾರೆ. ಟಾಟಾ ಬೋರ್ಡ್ನ ಒಳಗೂ ಕೂಡ ಚಂದ್ರಶೇಖರನ್ ಅವರ ಬೆಂಬಲಿಗರಿದ್ದಾರೆ. ಹೀಗಾಗಿ ಈ ಇಬ್ಬರ ನಡುವೆ ಪ್ರಬಲವಾದಂತಹ ಪೈಪೋಟಿ ಏರ್ಪಟ್ಟಿದೆ ಅಂತೇಳಿ ಅನೇಕ ಮಾಧ್ಯಮಗಳು ವಿಶ್ಲೇಷಣೆ ಮಾಡ್ತಾ ಇದ್ದಾವೆ. ಚಂದ್ರಶೇಖರನ್ ಅವರನ್ನ ಇಳಿಸುವಂತಹದ್ದು ಟಾಟಾ ಸಮೂಹಕ್ಕೆ ಭಾರಿ ನಷ್ಟ ಉಂಟು ಮಾಡುತ್ತೆ. ಅವರು ಕೆಲ ಸೆಕ್ಟರ್ನಲ್ಲಿ ಸಾಕಷ್ಟು ಬದಲಾವಣೆಯನ್ನ ತಂದು ಟಾಟಾ ಗ್ರೂಪ್ ಅನ್ನು ವಿಸ್ತರಣೆ ಮಾಡೋದಕ್ಕೆ ಬಹಳ ಶ್ರಮ ವಹಿಸಿದ್ದಾರೆ. ಈ ಹಿಂದೆ ಸೈರಸ್ ಮಿಸ್ತ್ರಿ ಇದ್ದಂತಹ ಕಾಲದಲ್ಲಿ ಸಾಕಷ್ಟು ತೊಡಕುಗಳಾಗಿದ್ವು. ಅದನ್ನೆಲ್ಲ ಚಂದ್ರಶೇಖರನ್ ನಿಭಾಯಿಸಿಬಿಟ್ಟು ಇಡೀ ಟಾಟಾ ಗ್ರೂಪ್ ಅನ್ನು ಒಂದು ಹಳಿಗೆ ತಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನು ಅಧಿಕಾರದಿಂದ ಇಳಿಸಿ ಬೇರೊಬ್ಬರನ್ನ ತರುವಂತಹದ್ದು ಕಂಪನಿಯಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ಇದು ಬೇಡ ಅನ್ನುವಂಥದ್ದು ಅವರ ಬೆಂಬಲಿಗರ ವಾದ. ಆದರೆ ನೋವೆಲ್ ಟಾಟಾಗೆ ಏನು ಅನಿಸ್ತಾ ಇದೆ ಅಂತಂದ್ರೆ, ನನ್ನ ಹಿಡಿತ ಬಹಳ ಕಡಿಮೆ ಇದೆ, ನನ್ನ ಅಧಿಕಾರ ಇಲ್ಲಿ ಚಲಾವಣೆ ಆಗಬೇಕು, ನನಗೆ ಸ್ವಲ್ಪ ಜಾಸ್ತಿ ಹಿಡಿತ ಬೇಕು ಅಂತ ನೋವೆಲ್ ಟಾಟಾಗೆ ಅನಿಸಿದ್ದಿರಬೇಕು. ಹೀಗಾಗಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುವಂತೆ ಮಾಡಿದೆ. ಮಿತ್ರರೇ, ಯಾವಾಗ ಇದು ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದ ಆಗಬಹುದು, ಕಂಪನಿಯ ಮೇಲೆ ಪ್ರಭಾವ ಬೀರಬಹುದು ಅಂತ ಗೊತ್ತಾಯಿತು, ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಿದೆ. ನಿಮಗೀಗ ಒಂದು ಪ್ರಶ್ನೆ ಬರಬಹುದು, ಸರ್ಕಾರಕ್ಕೂ ಇದಕ್ಕೂ ಏನು ಸಂಬಂಧ? ಟಾಟಾ ಪ್ರೈವೇಟ್ ಸೆಕ್ಟರ್ನ ಕಂಪನಿ, ಸರ್ಕಾರದ ಯಾವುದೇ ಇನ್ವೆಸ್ಟ್ಮೆಂಟ್ ಕೂಡ ಟಾಟಾದಲ್ಲಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಸರ್ಕಾರ ಇಷ್ಟೊಂದು ಮುತುವರ್ಜಿ ವಹಿಸ್ತಾ ಇರುವಂಥದ್ದು ಯಾಕೆ ಅಂತ. ಮಿತ್ರರೇ, ಟಾಟಾ ಗ್ರೂಪ್ ಇದೆಯಲ್ಲ, ಇದರ ಒಟ್ಟಾರೆ ಮೌಲ್ಯ ಒಂದು 15-16 ಲಕ್ಷ ಕೋಟಿಯಷ್ಟಿರಬಹುದು. ಲಕ್ಷಾಂತರ ಜನ ಈ ಟಾಟಾ ಗ್ರೂಪ್ನ ಕಂಪನಿಗಳಲ್ಲಿ ಉದ್ಯೋಗ ಕಂಡುಕೊಂಡಿದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಕಂಪನಿಗೆ ಏನಾದರೂ ಡ್ಯಾಮೇಜ್ ಆಗಿದ್ದೇ ಆದರೆ ಅದು ಭಾರತದ ಎಕಾನಮಿಯ ಮೇಲೆ ಬಹಳ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಸರ್ಕಾರ ಸಹಜವಾಗಿ ಇದರ ಮೇಲೆ ಇಂಟ್ರೆಸ್ಟ್ ಹೊಂದಿರುತ್ತೆ. ಇದೇ ಕಾರಣದಿಂದ ನೋವೆಲ್ ಟಾಟಾ ಮತ್ತು ಚಂದ್ರಶೇಖರನ್ ಇಬ್ಬರನ್ನೂ ಕರೆಸಿಬಿಟ್ಟು ಅಮಿತ್ ಶಾ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಜೊತೆಗೆ ನಿರ್ಮಲಾ ಸೀತಾರಾಮನ್ ಜೊತೆಗೂ ಕೂಡ ಮೀಟಿಂಗ್ ಆಗಿದೆ. ಆದರೆ ಸರ್ಕಾರ ಯಾವ ರೀತಿಯ ಸಲಹೆ ಸೂಚನೆಯನ್ನು ಕೊಟ್ಟಿದೆ, ಇದ್ರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ದೇಶಕ್ಕೆ ಟಾಟಾದಂತಹ ಕಂಪನಿಗಳು ಬಹಳ ಮಟ್ಟಿಗೆ ಅನಿವಾರ್ಯ ಆಗಿದೆ. ನೀವು ಅಮೆರಿಕವನ್ನೇ ತೆಗೆದುಕೊಳ್ಳಿ. ಅಮೆರಿಕ ಇವತ್ತು ವಿಶ್ವದ ಹಿರಿಯಣ್ಣ ಅಂತ ಅನಿಸಿಕೊಂಡಿದೆ. ಯಾಕೆ ಕೇಳಿದ್ರೆ ಅವರ ಎಕಾನಮಿಯ ಸ್ಟ್ರೆಂತ್ ಆಗಿದೆ. ಅಮೆರಿಕ ಅಷ್ಟೊಂದು ದೈತ್ಯ ಎಕಾನಮಿಯನ್ನು ಹೊಂದೋದಕ್ಕೆ ಕಾರಣ ಏನು? ಅವರ ಕಂಪನಿಗಳು. ಅಮೆರಿಕದಲ್ಲಿ ಟಾಟಾಗೆ ಸರಿಸಮವಾದಂಥ 10 ಕಂಪನಿಗಳಿದ್ದಾವೆ. ಭಾರತದಲ್ಲಿ ಬೆರಳೆಣಿಕೆಯ ಕಂಪನಿಗಳು ಮಾತ್ರ ಇರುವಂಥದ್ದು. ಒಂದು ರಿಲಯನ್ಸ್ ಇದೆ, ಇಲ್ಲ ಅದಾನಿ ಗ್ರೂಪ್ ಇದೆ, ಟಾಟಾ ಇದೆ. ಅದನ್ನು ಹೊರತುಪಡಿಸಿ ನಿಮಗೆ ಅಂತಹ ದೈತ್ಯ ಕಂಪನಿಗಳು ಅಂತ ಭಾರತದಲ್ಲಿ ಸಿಗೋದಿಲ್ಲ. 12 ಲಕ್ಷ ಕೋಟಿಯಷ್ಟು ಒಡೆತನದ ಕಂಪನಿಗಳು ಭಾರತದಲ್ಲಿ ಕೆಲವು ಇರುವಂತಹದ್ದು. ಇದೇ ಕಾರಣದಿಂದ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಂಪನಿಗಳಲ್ಲೇನೋ ವ್ಯತ್ಯಾಸ ಆಗುತ್ತೆ, ಅಲ್ಲೇನೋ ಗೊಂದಲ ನಿರ್ಮಾಣ ಆಗಿದೆ ಅಂತಂದ್ರೆ ತಳಮಳ ಸೃಷ್ಟಿ ಆಗ್ಬಿಡುತ್ತೆ. ಇದೆಲ್ಲದರ ನಡುವೆ ಈ ಟಾಟಾ ಸನ್ಸ್ ಅನ್ನ ಪ್ರೈವೇಟ್ ಕಂಪನಿಯಿಂದ ಪಬ್ಲಿಕ್ ಕಂಪನಿಯಾಗಿ ರೂಪಿಸಬೇಕು ಅಂತ ಕೂಡ ರಿಸರ್ವ್ ಬ್ಯಾಂಕ್ ಒಂದು ಪ್ರಯತ್ನ ಮಾಡಿದೆ. ಈ ಹಿಂದೆ ಅವರಿಗೊಂದು ನೋಟಿಸನ್ನು ಕೊಡಲಾಗಿತ್ತು, ನೀವು ಇದನ್ನು ಪಬ್ಲಿಕ್ ಸೆಕ್ಟರ್ಗೆ ತೆರೆದುಕೊಳ್ಳಬೇಕು ಅಂತ. ಅಂದರೆ ಮಿತ್ರರೇ, ಈ ಪ್ರೈವೇಟ್ ಕಂಪನಿಗಳು ಅಂತಂದರೆ ಅಲ್ಲಿ ಹೊರಗಿನ ಯಾವುದೇ ಹೂಡಿಕೆ ಇರೋದಿಲ್ಲ, ಆ ಕಂಪನಿಯದ್ದೇ ಹೂಡಿಕೆ ಇರುತ್ತೆ. ಯಾವಾಗ ಅದನ್ನು ಪಬ್ಲಿಕ್ ಕಂಪನಿಯಾಗಿ ಲೀಸ್ಟ್ ಮಾಡಲಾಗುತ್ತೋ ಅನೇಕ ಜನರು ಹೂಡಿಕೆ ಮಾಡ್ತಾರೆ. ಟಾಟಾ ಸನ್ಸ್ ಕೂಡ ಹೀಗಾಗಬೇಕು ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ನಿರ್ಧಾರವನ್ನ ಮಾಡಿ ನೋಟಿಸನ್ನು ಕೂಡ ಕೊಟ್ಟಿದೆ. ಆ ವಿಚಾರದಲ್ಲೂ ಕೂಡ ಕಂಪನಿಯಲ್ಲಿ ಸಾಕಷ್ಟು ಗೊಂದಲಗಳಿದೆ. ಒಟ್ಟಿನಲ್ಲಿ ಈ ಎಲ್ಲಾ ವಿದ್ಯಮಾನವನ್ನ ನೋಡಿದ್ರೆ ರತನ್ ಟಾಟಾ ಹೋದ ನಂತರ ಟಾಟಾ ಕಂಪನಿಯಲ್ಲಿ ಸಾಕಷ್ಟು ತೊಡಕುಂಟಾಗ್ತಾ ಇದೆ.
ಮೊದಲಿನಂತೆ ಆಡಳಿತ ಬಹಳ ಸುಲಲಿತವಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಮುಂದೆ ಈ ವಿವಾದ ಯಾವ ದಿಕ್ಕಿನತ್ತ ಹೋಗುತ್ತೆ, ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ, ಇದೆಲ್ಲವೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂಥ ವಿಚಾರ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಟಾಟಾ ಕಂಪನಿಯ ಈ ಬೆಳವಣಿಗೆಯ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.